ಶಿವನ ಭಕ್ತರು ಯಾರಾದ್ರೂ ಇದಾರಾ? ಅವ್ರ ಪಾಡಿಗೆ ಅವ್ರನ್ನ ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ಬಿಟ್ಬಿಡಿ. ಅವರನ್ನ ತಡೆಯೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅವರ ನಡಿಗೆ ತುಂಬಾ ವೇಗವಾಗಿರುತ್ತೆ ಪರಮಾತ್ಮನ ಸಾಕ್ಷಾತ್ಕಾರದ ಕಡೆಗೆ. ಅವರನ್ನ ತಡೆಯೋದು ಅಥವಾ ಕುಗ್ಗಿಸ್ತೀವಿ ಮಲಗಿಸ್ತೀವಿ ಅಂತ ಪ್ರಯತ್ನ ಪಟ್ರೆ, ಹೌದು ಅವರು ಸಹ ನಿಲ್ತಾರೆ, ಯಾಕಂದ್ರೆ ಅವರು ಮನುಷ್ಯರೇ. ಆದ್ರೆ ಕುಗ್ಗಲ್ಲ. ನಿನಗೆ ಯಾವ ಉತ್ತರ ಕೊಡಬೇಕು ಅಂತ ಯೋಚನೆ ಮಾಡೋದಕ್ಕೋಸ್ಕರ ಮಾತ್ರ ನಿಲ್ತಾರೆ. ಉತ್ತರ ಕಂಡುಕೊಂಡ ಮೇಲೆ ಅವರು ನಿಂತಿದ್ದ ಆ ಕ್ಷಣದಿಂದ ಇಲ್ಲಿನ ಕ್ಷಣದವರೆಗೂ ಎಷ್ಟು ಶಕ್ತಿ ಒಟ್ಟಿಗೆ ಸೇರಿರುತ್ತೋ ಅದೆಲ್ಲವೂ ಸೇರಿ ನಿಮ್ಗೆ ಉತ್ತರವನ್ನ ತಲುಪಿಸುತ್ತೆ. ಅದನ್ನ ತಡ್ಕೊಳ್ಳೋ ಶಕ್ತಿ ನಿಮ್ಗಿರಲ್ಲ. ಯಾಕಂದ್ರೆ ನಿಮ್ಗೆ ಶಿವನ ತಾಳ್ಮೆ, ಪ್ರೀತಿ ಮತ್ತು ಕೋಪ ಇವುಗಳ ಬಗ್ಗೆ ಮಾತ್ರ ಗೊತ್ತು. ಆದ್ರೆ ಶಿವನಲ್ಲೇ ಕಾಣದ ಶಕ್ತಿಯಾಗಿ ಅಡಗಿರೋ ಆ ತಾಯಿ ಆದಿಪರಾಶಕ್ತಿ ಸಹ ನಿಲ್ತಾಳೆ. ಅವಳ ಕೋಪಕ್ಕೆ ಅಂತ್ಯನೇ ಇರಲ್ಲ. ಯಾಕಂದ್ರೆ ಶಿವನ ಮಕ್ಕಳು ಅವಳಿಗೂ ಸಹ ಮಕ್ಕಳೇ. ನಿಮ್ಮ ಊಹೆಗೂ ಮೀರಿದ್ದನ್ನ, ಜನ್ಮ ಜನ್ಮಗಳಿಗೂ ಮರೆಯಲಾಗದ್ದಂತನ್ನ ಉಡುಗೊರೆಯಾಗಿ ಕೊಡ್ತಾರೆ. ಜೀವಂತ ಶವಗಳಾಗೋಗ್ತೀರಾ. ಎಚ್ಚರ.